ಸರ್ ನಮಸ್ಕಾರ ಸರ್. ಮೇಡಮ್ ನಮಸ್ಕಾರ. ಮೇಡಮ್ ತಮ್ಮ ಹೆಸರು ಜೋರಾಗಿ ಹೇಳಿ ಮೇಡಮ್. ಲಲಿತಾಬಾಯಿ. ಸರ್ ತಮ್ಮ ಹೆಸರು ಕಾಮಣ್ಣ. ಸರ್ ಮೇಡಮ್ ಒಂದು ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದು ಒಂದು ಸದಸ್ಯರಾಗಿದ್ದಾರೆ? ಇದೇ ಒಂದು 2010 2010ರಲ್ಲಿ ಯಾವ ಊರು ಗ್ರಾಮ ಪಂಚಾಯತಿ ಸರ್? ಸೋಂಪೂರು ಚಟ್ರಕಿ ಪಂಚಾಯತಿಯಿಂದ ಗೆದ್ದು ಮೆಂಬರ್ ಆಗಿದ್ದೀರಾ. ಇದೇ ಮೊದಲನೇ ಬಾರಿನೇ ತಾವೊಂದು ಮೊದಲನೇ ಬಾರಿ ನಿಂತು ಗೆದ್ದಿದ್ದೀರಾ. ತಾವೊಂದು ಏನೇನೋ ಒಂದು ಅಭಿವೃದ್ಧಿ ಕೆಲಸ ಮಾಡಿಸಿದ್ದೀರಾ ಸರ್ ಇವಾಗ? ಗರ್ಸ್ ಓಡಿಸಿವ್ರಿ, ಅನೇಕ ಮನೆಗಳು ಮಾಡೀವ್ರಿ, ಎಲ್ಲರಿಗೆ ಏನು ಬೇಕು ಮಾಡೀವ್ರಿ. ಜನಗಳಿಗೆ ಏನೇ ಒಂದು ತೊಂದರೆ ಇರೋ ಅಂತ ಕೆಲಸಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದೀರಾ. ತೊಂದರೆ ಅಂತೂ ಬಗೆಹರಿಸಿವಿ, ಯಾವುದೇ ಸಮಸ್ಯೆ ಇಟ್ರಿ ನಮ್ಮ ನೀರಿನ. ಇವಾಗ ಸಿ ರಸ್ತೆ ನಿಮ್ಮ ಊರಲ್ಲಿ ಆಗಿದೆಯಲ್ವಾ? MLA ಕೊಟ್ಟದಲ್ಲಿ ಆಗಿರೋದು. ಮೇಡಮ್ ನೀವು ಈ ಕಡೆ ಇನ್ನೊಂದು ಸ್ವಲ್ಪ ಮುಖ ಈ ಕಡೆ ಮಾಡ್ಕೊಳ್ಳಿ, ಸ್ವಲ್ಪ ಬೆಳಗ್ಗೆ ಬರ್ತಾ ಇಲ್ಲ ಸರ್. ಇವಾಗ ನಿಮ್ಗೆ ಗೆದ್ದು ಒಂದು 4 ವರ್ಷ ಆಯಿತು, ನೀವು ಅವಧಿ ಕೂಡ ಮುಗಿಸ್ತಾ ಬಂತು. ಇವಾಗ ನಿಮ್ಮ ಪಂಚಾಯತಿಯಲ್ಲಿರುವಂಥ ಎಲ್ಲ ಸದಸ್ಯರ ಜೊತೆ ತಮ್ಮದೊಂದು ಒಡನಾಟ ಹೇಗಿದೆ ಸರ್? ಒಳ್ಳೆಯದ್ರಿ, ಎಲ್ಲರೂ ಒಳ್ಳೆಯವರಾಗೇ ಇದ್ದೀರಾ? ಯಾರ ಜೊತೆ ಒಂದು ಜಗಳ ಆಗಲಿ, ಒಂದು ಕೆಲಸ ಅಡೆತಡೆ ಉಂಟು ಮಾಡೋಗ್ಲಿ, ಈ ಥರ ಯಾವುದೂ ಸಮಸ್ಯೆ ಇಲ್ಲ, ಎಲ್ಲನೂ ಒಳ್ಳೆ ರೀತಿಯಲ್ಲೇ ಇದೆ. ತಮ್ಮ ಗ್ರಾಮದಲ್ಲಿ ಇನ್ನೂ ಒಂದು ಏನು ಸಮಸ್ಯೆ ಇದೆ ಸರ್? ಇನ್ನೂ ಒಂದು ಹೆಚ್ಚಿನ ಒಂದು ಇದು ಅದ ರೀ, ಸಮಾಜ ಅಭಿವೃದ್ಧಿ ಇದು ಮಾಡ್ಬೇಕಂತ ಹೇಳಿ ಆದ್ರಿ. ಮತ್ತೆ ಎಲ್ಲರೂ ಕೂಡಿ ಮಾತಾಡ್ಯಾರ, ಇಡ್ತೀನಿ ಹೇಳ್ಯಾರ. ಅದು ಒಂದು ತಮ್ಮ ಊರಲ್ಲಿರುವಂಥ ಸಮಸ್ಯೆ ಕೆಲಸ ಆಗ್ಬೇಕಂತ ಇದ್ದಾರೆ ಸರ್. ನಿಮ್ಗೆ ರಾಜಕೀಯಕ್ಕೆ ಸಪೋರ್ಟ್ ಮಾಡಿರೋಂಥ ವ್ಯಕ್ತಿಗಳು ಯಾರು ಸರ್? ಊರಿನ ಜನ. ಇವಾಗ ನಿಮ್ಗೆ ಸಪೋರ್ಟ್ ಆಗಿರೋಂಥ ವ್ಯಕ್ತಿಗಳು ಸರ್, ದೊಡ್ಡ ಲೀಡರ್ಗಳ ಯಾರು ಮಾರ್ಗದರ್ಶನ ತಮಗೆ? ಸಕುಗೌಡ ಪಾಟೀಲ್ ಅವರು ಒಂಥರ ನಿಮಗೆ ರಾಜಕೀಯ ಜೀವನಕ್ಕೆ ಸಪೋರ್ಟ್ ಆಗಿರೋಂಥ ವ್ಯಕ್ತಿಗಳು. ಸರಿ ಸರ್. ಸರ್ ತಾವೊಂದು ಯಾವ ಪಕ್ಷನ ಸಪೋರ್ಟ್ ಮಾಡ್ತೀರಾ? ನಾವು ಯಾವ ಸಪೋರ್ಟ್ ಪಕ್ಷಕ್ಕೆ ಯಾವ ಸಪೋರ್ಟ್ ಇಲ್ರಿ, ನಾವು ಎಲ್ಲರೂ ಒಳ್ಳೆಯವರ ಇರಬೇಕು. ಒಂದು ಒಳ್ಳೆ ವ್ಯಕ್ತಿನ ತಾವು ಆಯ್ಕೆ ಮಾಡ್ತೀರಾ. ಸರಿ ಸರ್, ತಾವು ಇಲ್ಲಿವರೆಗೂ ತಮ್ಮ ಮನದಾಳದ ಮಾತು ನಮ್ಮ 24x7 ಕನ್ನಡ.com ಜೊತೆ ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ ಮೇಡಮ್.